ಮೈ ಯೂಟ್ಯೂಬ್ ಚಾನಲ್ ಸಚಿನ್ ಬ್ಲಾಗ್ ವಿಡಿಯೋ. ಇವತ್ತು ಅಗ್ನಿ ಬನ್ನಿರಾಯರ ಜಯಂತಿ ಇರೋ ಕಾರಣ ಹಾಕಿ ವಿಡಿಯೋ ಸ್ಟಾರ್ಟ್ ಮಾಡುತ್ತೇನೆ. ಹೋಗೋದಕ್ಕೆ ಮುಂಚೆ ಸರ್ ನನಗೆ ಮ್ಯಾಗ ಒಂದು ಬುಕ್ ಐತಪ್ಪ, ಅದನ್ನು ತಂದು ನನಗೆ ಕ್ಯಾವ್ ಕೊಟ್ರು ಮತ್ತು ಅದು ಭಾಳ ಇಂಪಾರ್ಟೆಂಟ್ ಐತೆ ಅಂತ ಹೇಳಿದರು. ಅದನ್ನು ನೋಡ್ತೀನಿ, ಹೊರಗೆ ಸಿಕ್ತಂದ್ರೆ ಕ್ಯಾವ್ ಕೊಟ್ಟು ಮತ್ತು ಆಮೇಲೆ ನೀವು ಹೋಗಂತ ಅಂದಿದ್ರು. ಅದನ್ನು ನೋಡಿ ಸಿಕ್ತಂದ್ರೆ ತೊಗೊತೀನಿ, ಸಿಗಲಿಲ್ಲ ಅಂದ್ರೆ ಮತ್ತು ಅವ್ರಿಗೆ ಹೇಳ್ತೀನಿ ಅಂತ. ಇಲ್ಲಿ ಸಿಗಲಿಲ್ಲ ಅಂತ ಹೇಳಕ್ಕೂ ಆಗತ್ತೆ. ಹಾಂ, ಇಲ್ಲೊಂದು ಐತಂತ ಬುಕ್ಕ ಎಚ್ ಅಂತ. ಹಾಂ, ಇದು ಐತೆ ನೋಡ. ಹಾಂ, ಅದನ್ನೇನು ಸಸ್ತಿಕ್ ಅಂತ ಹ್ಯಾಂಡ್ ಗತೆ ಅಂತ ಐತಂತ ಹೇಳಿದ್ರು. ಹಾಯ್ ಅಂತ ಐತೆ ನೋಡು. ಹಾಯ್ ಫ್ರೆಂಡ್ಸ್, ಬನ್ನಿ ಇದನ್ನು ತೊಗೊಂಡೋಗಿ ಅದು ಕೊಡೋಣಂತ ಕೊಟ್ಟು ನೋಡು ಫ್ರೆಂಡ್ಸ್. ಬುಕ್ಕ ತೊಗೊಂಡಿದ್ದೀನಿ, ಇಲ್ಲಿವರೆಗೂ ಕೊಡ್ತೀನಂತ. ಬಂದೇ ಬಿಡಿ ಫ್ರೆಂಡ್ಸ್ ಆಫೀಸು. ಸರ್ ಕಾಣೋಣ, ಎಲ್ಲರೂ ಮನೆಗೆ ಹೋದಂಗೆ ಅದಾರ. ಮುಗಿದು ಸೂಟಿ ಅಂತೇಳಿ ಹೋಗಿರ್ಬೇಕು ಅನ್ಸುತ್ತೆ. ಬನ್ನಿ ಫ್ರೆಂಡ್ಸ್, ಅದೇ ಬುಕ್ಕ ಅಲ್ಲೇ ಇಟ್ಕೊಳ್ಳೋಂತ ಅವ್ರಿಲ್ಲ ತಂದು ಮತ್ತೆ ಇಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ತಂದಿದ್ನಲ್ಲ ಮತ್ತೆ ಹೊಳೆ ಇಲ್ಲೇ ಇಡ್ತೀನಿ. ಮತ್ತು ಅವ್ರು ಏನೇ ವಿಶೇಷ ಮಾಡಿ ಮತ್ತೆ ಕೆಲಸ ಹೇಳ್ರಿ ತೊಗೊಂಬರಕ್ಕೆ ಹೋಗ್ತೀವಿ. ಹೋಗಿ ಮತ್ತೆ ಅಲ್ಲಿ ಹೋಗಿ ಕೊಟ್ಟು ಮತ್ತೇನು ಹೇಳ್ತಾರೆ ತೊಗೊಂಡ್ಬರ್ತೀನಿ. ಚೆನ್ನಾಗಿದೆ, ಪ್ರಕೃತಿ ನಿಯಮ ಹೆಂಗೆ ಸೃಷ್ಟಿ ಎಷ್ಟು ಚೆನ್ನಾಗಿದೆಯಲ್ಲ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆಯಲ್ಲ. ನನಗಂತೂ ಭಾಳ ಇಷ್ಟ ಆಯಿತು. ಸುಮ್ಮನೆ ಇದೆ, ಚೆಂದಾಗಿ ಬೆಳೆದಿದೆ. ನನಗಂತೂ ಇಷ್ಟ ಅನಿಸುತ್ತೆ. ಜಯಂತಿ ಇದ್ದ ಕಾರಣಕ್ಕಾಗಿ ನಾನು ಸರ್ ಅದಲ್ಲ ನನಗೆ ಕಾಯಿ ಕರ್ಪೂರ ಎಲ್ಲ ತೊಗೊಂಬಂದು ಹೇಳ್ತಿದ್ದಾರೆ. ಈಗ ಹೋಗಿ ಮಾರ್ಕೆಟ್ಗೆ ಹೋಗಿ ಕಾಯಿ ಕರ್ಪೂರ ಎಲ್ಲ ತೊಗೊಂಬಂದು ಬನ್ನಿ. ಮಾರ್ಕೆಟ್ಗೆ ಹೋಗಿ ಆದ ನೋಡು ಎಲ್ಲ ಹೆಂಗೆ ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ರೇಟ್ನು ನೋಡು, ಮಾರ್ಕೆಟ್ಗೆ ಬಂದಾಯಿತು. ದೊಡ್ಡ ಮಾಲಿ ರೀ, ಎಷ್ಟು ರೀ ದೊಡ್ಡ ಮಾಲ್ಯಾಗ ರೀ? ಹಾಂ ರೀ, 50 ರೂಪಾಯಿ ರೀ. ಫ್ರೆಶ್ ಇದು ಕೊಡ್ರಿ ಮಾಲಕ್ರು. ಇವು ಎಷ್ಟು ರೀ? ಇದಕ್ಕೆ ಎಷ್ಟು ರೀ? ಇದಕ್ಕೆ 50 ರೀ. ಮತ್ತು ಅದಕ್ಕೆ ರೀ 60 ರೂಪಾಯಿ. ಅದು ಸ್ವಲ್ಪ ಒಂದು 10 ರೂಪಾಯಿ ಕಮ್ಮಿ ಮಾಡಿ ಕೊಡ್ರಲ್ಲ, ಫ್ರೆಶ್ ಇದ್ದಿದ್ದು. ಒಂದೇ ಬೇಕಾಗಿತ್ತು ರೀ.
ಒಂದು 2 ಗುಚ್ಚು ಹಾಕ್ರಿ, 10 ರೂಪಾಯಿ ಕಮ್ಮಿ ಮಾಡಿಬಿಡ್ರಿ. ಅವು ತೊಗೊಂಡಾಯ್ತು. ಕಾಯಿ ಒಂದು ತೊಗೊಂಡು ನಡಿ, ಕಾಯಿ ಒಂದು ತೊಗೊಂಡ್ಬಿಟ್ರೆ ಮತ್ತು ಮುಗ್ಗ ಹೋಯ್ತು. ಇಲ್ಲೇ ಇದ್ದಲ್ಲ ಕಾಯಿ. ಇವೆಷ್ಟು ರೀ? ಇವು 30 ರೂಪಾಯಿ. ಇವ್ರು ಇವು ಎಷ್ಟು? ಒಂದು ರೇಟ್ ಮಾಡಿ, ಇದು 25 ರೂಪಾಯಿ. ಹಾಂ, ಒಂದ ಕೊಡ್ರಿ. ಪಂಚಪುರ ಚಲೋ ಕೊಟ್ಟು ಎಷ್ಟು ರೀ? ಪಂಚಪುರ 30 ರೂಪಾಯಿ ರೀ, 40 ರೂಪಾಯಿ ರೀ. ಮತ್ತು ಚಿಗಡೆ 80 ರೂಪಾಯಿ ರೀ. ಬನ್ನಿ. ನಮಸ್ಕಾರ ರೀ, ಆರಾಮದಿರಿ? ಜಯಂತಿ ಮತ್ತು ಉದಿನ ಕಡ್ಡಿ, ಕರ್ಪೂರ, ತೆಂಗಿನಕಾಯಿ, ಹೂವು ನಾವು ತಂದಿದ್ದಾಯಿತು.